ಇನ್ನೊಂದ್ ಸರಿ. ಒಂದು ಸ್ಟಫ್ಡ್ ತಂದೂರಿ ಮಶ್ರೂಮ್ ಅಂತ ಹೇಳಿ ಈಸಿಯಾಗಿ. ನಾನು ಡಬಲ್ ಬೊನಾನ್ಸಾ ಆಫರ್ ಮಶ್ರೂಮ್ ವಿತ್ ಪನ್ನೀರ್. Hi guys, welcome back to our YouTube channel. ಹೇಗಿದ್ದೀರಾ ಎಲ್ಲರೂ? ಆ್ಯಂಡ್ ವಿ ಆರ್ ಡೂಯಿಂಗ್ ಗ್ರೇಟ್. ಹೋಪ್ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ಇವತ್ತು ಒಂದು ಡಿಫ್ರೆಂಟ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಕುಕ್ಕಿಂಗ್ ವಿಡಿಯೋ ಯಾವತ್ತೂ ಮಾಡಿಲ್ಲ ನಾವು ನಮ್ಮ ಚಾನಲಲ್ಲಿ ಇಲ್ಲಿವರೆಗೂ. ಸೊ ಏನು ಕುಕ್ಕಿಂಗ್ ಮಾಡ್ತಾ ಇದ್ದೀವಿ? ಒಂದು ರೆಸ್ಟೋರೆಂಟ್ ಹೋಗಿದ್ವಿ, ಅಲ್ಲಿ ನಾವು ಒಂದು ಸ್ಟಫ್ಡ್ ತಂದೂರಿ ಮಶ್ರೂಮ್ ಅಂತ ಹೇಳಿ ಒಂದು ಟ್ರೈ ಮಾಡಿದ್ವಿ, ಸ್ಟಾರ್ಟರ್ ಟ್ರೈ ಮಾಡಿದ್ವಿ. ಅದು ಗೈಸ್ ಪ್ರೈಸ್ ಬಂದು ಅದರದ್ದು 300 rupees ಒನ್ ಪ್ಲೇಟ್ಗೆ. ಆ್ಯಂಡ್ 6 ಪೀಸ್ ಕೊಟ್ಟಿದ್ರು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಬಟ್ 6 ಪೀಸ್ ಕೊಟ್ಟಿದ್ರು. ಅದು ಈ ಕಡೆ ಇನ್ನೊಂದು ಪ್ಲೇಟ್ ಆರ್ಡರ್ ಮಾಡೋಣ ಅನ್ನೋದಕ್ಕೂ ಮತ್ತೆ 6 ಪೀಸ್ ಕೊಡ್ತಾರೆ 300 rupeesಗೆ ಅಂತ ನಾವು ಮಾಡಕ್ ಹೋಗ್ಲಿಲ್ಲ. ಆ್ಯಂಡ್ ಅದಕ್ಕೆ ಇವತ್ತೇನು ಅನ್ಕೊಂಡ್ವಿ, ಮನೇಲೆ ಅದನ್ನ ಟ್ರೈ ಮಾಡ್ಬಿಡೋಣ ಅಂತ ಅನ್ಕೊಂಡು. ಸೊ ನಾವು ಇವಾಗ ಅದನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಮಶ್ರೂಮ್ ಆರ್ಡರ್ ಮಾಡಿದ್ದೀವಿ. ಹಾಗೆ ಮೊಸರೆಲ್ಲಾ ಚೀಸ್, ಆಮೇಲೆ ಸ್ಟಫ್ಗೆ ಪನ್ನೀರ್, ಹಾಗೆ ನಾವು ಒಂದು ಸ್ವಲ್ಪ ಏನಾದ್ರು ಮಿಕ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು. ಆಪ್ಷನಲ್. ಇದು ಕ್ಯಾಪ್ಸಿಕಮ್ ಕೂಡ ಅವ್ರು ಹಾಕಿದ್ರು ಅದ್ರೊಳಗಡೆ. ಸೊ ಅದನ್ನ ಹೇಗ್ ಹಾಕಿದ್ರು ಅಂತ ತೋರಿಸ್ತೀವಿ ಅದೊಂದು. ಮತ್ತೆ ಇದು ಏನಾದ್ರು ಲೈಕ್ ಮೆಂತ್ಯ ಸೊಪ್ಪು, ನಾವು ಪಾಲಕ್ ಸೊಪ್ಪು ತಗೊಂಡಿದ್ದೀವಿ, ಮನೇಲಿ ಆ ಸೊಪ್ಪಿತ್ತು ಅಂತ. ಯಾವ ಸೊಪ್ಪಾದ್ರೂ ಹಾಕೋಬಹುದು, ಸೊಪ್ಪು ಅಂತಾನೆ ಅಲ್ಲ, ಮತ್ತೆ ಮೀನ್ಸ್ ಏನಾದ್ರು ಸಮಥಿಂಗ್ ಆತರ ಏನಾದ್ರೂ ಬೇರೆ ಪನ್ನೀರ್ ಜೊತೆಗೆ ಆಡ್ ಮಾಡ್ಕೋಬಹುದು. ಅಂಡ್ ಅದನ್ನ ಬಿಟ್ಟು ಇದು ಹರ್ಬ್ಸ್ ಸೀಸನಿಂಗ್ ಬರುತ್ತಲ್ಲ, ಪಿಜ್ಜಾ, ಆರಿಗ್ಯಾನೋ ಮತ್ತೆ ಚಿಲ್ಲಿ ಫ್ಲೇಕ್ಸ್, ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮತ್ತೆ ಮೊಸರು, ಅಷ್ಟೇ. ಇಷ್ಟ ಐಟಮ್. ಮತ್ತೆ ಸ್ವಲ್ಪ ಮಸಾಲ, ಅದೇ ನಾವು ಏನ್ ಹಾಕ್ತಿವಲ್ಲ ಸ್ಪೈಸಸ್, ಉಪ್ಪು, ಖಾರದ ಪುಡಿ, ಅದೆಲ್ಲ ಎಕ್ಸ್ಟ್ರಾ ತೋರಿಸ್ತೀನಿ. ಸೊ ಇವಾಗ ನಾನು ಮಶ್ರೂಮ್ ವಾಶ್ ಮಾಡ್ಕೊಳ್ತೀನಿ, ಅವಳ ಕಡೆ ನಾನಿಲ್ಲಿ ಪನ್ನೀರ್ ಮತ್ತೆ ಚೀಸ್ ಆಲ್ರೆಡಿ ತಗೊಂಡಿರೋದು. ಇದು ಚೀಸ್ ಆಲ್ರೆಡಿ ಗ್ರೇಟೆಡ್ ಇದೆ. ಮಾಡಿದ್ರು ಅನ್ಸತ್ತಲ್ವಾ, ಗ್ರಿಲ್ ತಂದೂರಿ ಅಂತಾನೆ ಇತ್ತು. ಗ್ರಿಲ್ ಮಾಡಿದ್ರು. ನಾವಿಲ್ಲಿ ಏರ್ ಫ್ರೈರ್ ಅಲ್ಲಿ ಮಾಡೋಣ ಅಂತ ಅನ್ಕೊಂಡಿದೀವಿ. ಗೈಸ್, ನಿಮಗೆ ನೆನಪಿದ್ರೆ ಅವಳು ಆಕ್ಚುಲಿ ನನಗೆ ಪನ್ನೀರ್ ಟಿಕ್ಕಾ ಮಾಡ್ಕೊಡ್ಬೇಕಿತ್ತು ಗೈಸ್. ಅದಕ್ಕಿಂತ ಸ್ಪೆಷಲ್ ಆಗಿ ಮಾಡ್ಕೊಡ್ತಾ ಇದ್ದೀನಿ ಇವತ್ತು. ಆಕ್ಚುಲಿ 2 ಡಿಶ್ ಮಾಡೋಣ ಅಂತ ಅನ್ಕೊಂಡಿರೋದು ನಾವು. ಇನ್ನೊಂದಿದೆ, ಅದಕ್ಕೆ ಸ್ವಲ್ಪ ಐಸ್ ಕ್ಯೂಬ್ಸ್ ಬೇಕು. ಸೊ ಐಸ್ ಕ್ಯೂಬ್ಸ್ ಇಟ್ಟಿದ್ದೀವಿ. ಅಂಡ್ ಅದು ಏನಂತ ಹೇಳ್ಬಿಟ್ಟು ತೋರಿಸ್ತೀನಿ. ಅದು ನಮ್ದು ಓನ್ ರೆಸಿಪಿ ಅಲ್ವಾ? ಅದು ನಾವು ಇನ್ಸ್ಟಾಗ್ರಾಮ್ ಇಂದ ವೈರಲ್ ರೆಸಿಪಿ ಟ್ರೈ ಮಾಡ್ತಾ ಇದ್ದೀವಿ. ಇನ್ಸ್ಟಾಗ್ರಾಮ್ ವೈರಲ್ ರೆಸಿಪಿ. ಬಟ್ ಅದನ್ನ ನಾವು ಈ ವಿಡಿಯೋದಲ್ಲಿ ಹಾಕಲ್ಲ, ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀವಿ. ಬಿಕಾಸ್ 2 ವಿಡಿಯೋ ಹಾಕಿದ್ರೆ ಜಾಸ್ತಿ ಆಗ್ಬಿಡುತ್ತೆ ಟೈಮ್. ಆ್ಯಂಡ್ ವಾಶ್ ಮಾಡಾದ್ಮೇಲೆ ಏನು ಮಾಡ್ಬೇಕಂದ್ರೆ, ಈ ಥರ ಮಶ್ರೂಮ್ಸ್ ಇರುತ್ತಲ್ಲ, ನಾವಿಲ್ಲಿ ಬಟನ್ ಮಶ್ರೂಮ್ಸ್ ತೊಗೊಂಡಿದ್ದೀವಿ. ಸೊ ಈ ಥರ ಮಶ್ರೂಮಿಂದು ಇರುತ್ತಲ್ಲ, ಈ ಸ್ಟೆಮ್ನ ಇದನ್ನ ತೆಗೆದ್ಬಿಟ್ಟು ಒಳಗಡೆ ಇರೋದೆಲ್ಲ ಕ್ಲಿಯರ್ ಮಾಡ್ಕೋಬೇಕು. ಆ್ಯಕ್ಚುಲಿ ಒಂದು ಟ್ರೈ ಮಾಡೋಣ. ಓಕೆ ನೋಡಿ, ಈಸಿಯಾಗಿ ಬರುತ್ತೆ. ಈ ಥರ ಸ್ಟೆಮ್ ತೆಗಿಬೇಕು. ಇದ್ರೊಳಗಡೆ ಈ ಥರ ಖಾಲಿ ಸ್ಪೇಸ್ ಇದೆ ಅಲ್ಲ, ಆ ಪಾರ್ಟ್ಗೆ ಸ್ಟಫ್ ಮಾಡ್ಕೋಬೇಕು. ಈಗ ಇಲ್ಲಿ ಪಾಲಕ್ನ ವಾಶ್ ಮಾಡ್ಕೊಂಡಿದ್ದೀನಿ ನಾನು. ಪಾಲಕ್ ಮತ್ತು ಪನ್ನೀರ್ನ, ಪಾಲಕ್ನ ಸಣ್ಣದಾಗಿ ಚಾಪ್ ಮಾಡ್ಕೊಳ್ಳಿ. ಇದು ಎಷ್ಟು ಮಶ್ರೂಮ್ ಒಂದು ಪ್ಯಾಕ್ಗೆ? ಇದು ನನಗೆ ಜೆಪ್ಟೋದಲ್ಲಿ 75 rupeesಗೆ ಬಿತ್ತು ನೋಡಿ. 75 rupeesಗೆ ನನಗೆ ಇಷ್ಟೊಂದು ಮಶ್ರೂಮ್ ಸಿಗಿದೆ. ಓಕೆ, ಇನ್ಕ್ಲೂಡಿಂಗ್ ಚೀಸ್, ಪನ್ನೀರ್ ಎಲ್ಲ ಹಾಕಿದ್ರು 300 rupeesಗೆ ಅಟ್ಲೀಸ್ಟ್ ಎಷ್ಟೊಂದು ತಿನ್ಬೋದು. ಆಮೇಲೆ ಚೆನ್ನಾಗಿ ಅನ್ಸುತ್ತೆ. ಗೈಸ್, ಇವಾಗ ಒಂದು ಸ್ವಲ್ಪ ಅವಳು ಪನ್ನೀರ್ನ ಗ್ರೇಟ್ ಮಾಡ್ಕೊತಾ ಇದ್ದಾಳೆ. ಆಗಿದೆ, ಪನ್ನೀರ್ ಎಲ್ಲ ಗ್ರೇಟ್ ಮಾಡ್ಕೊಂಡಾಗಿದೆ. ಕ್ಯಾಪ್ಸಿಕಮ್ ಒಂಚೂರು ಕಟ್ ಮಾಡಕ್ಕಿದೆ. ಕ್ಯಾಪ್ಸಿಕಮ್ನ ಹೇಗಂದ್ರೆ ತುಂಬಾ ಸ್ವಲ್ಪ ಈ ತರ ಚಿಕ್ಕದಾಗಿ ಈ ತರ ಕ್ಯೂಬ್ ಚಿಕ್ಕದಾಗಿ. ಅದಕ್ಕೊಂದು ಚಟ್ನಿ ಬೇರೆ ಕೊಟ್ಟಿದ್ರು ಗೈಸ್. ಇವರಿಗೆಲ್ಲ ಬಹಳ ಚಟ್ನಿ ಇಷ್ಟ ಆಯ್ತು. ಅದೆಲ್ಲ ಕಟ್ ಮಾಡ್ಕೊಂಡಾಗಿದೆ. ಒಂದು ಸ್ವಲ್ಪ ಅದಕ್ಕೆ ಸ್ಪೈಸಸ್ ಹಾಕ್ಬಿಟ್ಟು ತೋರಿಸ್ತೀವಿ ಅದನ್ನ. ಈಗ ಪ್ರೆಸೆಂಟ್ ಇಷ್ಟು ಐಟಮ್ಸ್ ಇಟ್ಕೊಂಡಿದ್ದೀವಿ. ಇದು ಕರ್ಡ್, ಇದು ಅಂಡ್ ಇಲ್ಲಿ ಕ್ಯಾಪ್ಸಿಕಮ್ ಇದೆ, ಇದರಲ್ಲಿ ಚೀಸ್ ಇದೆ, ಮತ್ತೆ ಇದು ಪಾಲಕ್ ಸೊಪ್ಪು, ಮಶ್ರೂಮ್ಸ್, ಇದು ಗ್ರೇಟೆಡ್ ಪನ್ನೀರ್. ಸೊ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಟಫ್ ಹೇಗೆ ಮಾಡ್ಕೊಳ್ಳೋಣ, ಜಾಸ್ತಿ ಎಲ್ಲ ಏನು ಈಗ ಇಷ್ಟ ಇರಲಿ. ಇದಕ್ಕೆ ಏನೇನು ಹಾಕಿದ್ದೀವಿ ಇನ್ನೊಂದ್ಸರಿ ಹೇಳ್ಬಿಡೋಣ. ಪನ್ನೀರು, ಪಾಲಕ್, ಆರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸ್, ಮತ್ತೆ ಸಾಲ್ಟು. ಈಗ ಲಾಸ್ಟ್ಗೆ ಚೀಸ್. ಇದು ಮೊಸರೆಲ್ಲಾ ಚೀಸ್ ತಗೊಂಡಿದ್ದೀವಿ ನಾವು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಇದ್ರೊಳಗಡೆ ಸ್ಟಫ್ ಮಾಡ್ಕೊಳ್ಳೋಣ. ಈಗ ನೋಡಿ, ಇದ್ರೊಳಗಡೆ ಈ ತರ ಹೋಲ್ ಅಲ್ಲ, ಜಾಗ ಇದೆಲ್ಲ, ಹ್ಯಾಲೋ ಸ್ಪೇಸ್ ಇದೆ ಅಲ್ಲ, ಅದ್ರೊಳಗಡೆ ಈ ತರ ತುಂಬಿಸ್ಬೇಕು.
ಅಂಡ್ ಇದನ್ನು ಕೂಡ ಒಂದೊಂದು ರೆಸ್ಟೋರೆಂಟ್ ಅಲ್ಲಿ ಒಂದೊಂದ್ ತರ ಮಾಡ್ತಾರೆ. ನಮ್ಗೇನೋ ಇಲ್ಲಿ ತಿಂದಿದ್ದು ಸಖತ್ ಇಷ್ಟ ಆಯ್ತು. ಆಕ್ಚುಲಿ ಫುಡ್ ವೈಸ್ ನೆನ್ನೆ ನಾವು ಟೇಸ್ಟ್ ಮಾಡಿದ್ದಲ್ಲ ಅದು ಎಲ್ಲ ಫುಡ್ ತುಂಬಾ ಚೆನ್ನಾಗಿತ್ತು. ಡೆಫಿನೆಟ್ಲಿ ನೀವೇನಾದ್ರೂ ಕೋರ್ಮಂಗ್ಲಾ ಸೈಡ್ ಬಂದ್ರೆ ಸತ್ಯಾಸ್ ಟ್ರೈ ಮಾಡಿ, ನಿಜ ತುಂಬಾ ಚೆನ್ನಾಗಿದೆ. ಸತ್ಯಾಸ್ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ಕೋರ್ಮಂಗ್ಲಾ ಮೇನ್ ರೋಡ್ ಅಲ್ಲೇನೆ ಬರುತ್ತೆ, ಫಸ್ಟ್ ಬ್ಲಾಕ್. ಖಾರ ತಿನ್ನೋರಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸ್ಟಫ್ ಮಾಡಿರೋದಾಗಿದೆ. ಸೊ ಔಟರ್ ಕೋಟಿಂಗ್ ಬಟ್ ಚೆನ್ನಾಗಿ ಟೆಂಪ್ಟಿಂಗ್ ಕಾಣಿಸ್ತಾ ಇದೆ. ಇಷ್ಟನ್ನೇ ಕೂಡ ಗ್ರಿಲ್ ಮಾಡ್ಕೋಬಹುದು. ಈ ಔಟರ್ ಲೇಯರ್ ಏನ್ ಹಾಕ್ತಾ ಇದೀವಿ ಇದು ನಮ್ಮ ಮಸಾಲೆಗೋಸ್ಕರ. ಅಂಡ್ ನಾವು ನೆನ್ನೆ ತಿಂದಿದ್ರಲ್ಲಿ ಅದು ಆಕ್ಚುಲಿ ಅವರು ಕೋಟಿಂಗ್ ಮಾಡಿದ್ರು. ಸೊ ಅದಕ್ಕೆ ಅದನ್ನ ಒಂದು ಮಾಡೋಣ. ಅದು ಏನಿಲ್ಲ, ಒಂದು ಕರ್ಡ್ ಮಿಕ್ಸ್ಚರ್ ಮಾಡ್ಕೊಳ್ತಾಳೆ. ಇದಕ್ಕೆ ಆಕ್ಚುಲಿ ಕರ್ಡ್ ಥಿಕ್ ಕರ್ಡ್ ಇದ್ರೆ ತಗೊಳ್ಳಿ ನಿಮ್ಮ ಮನೇಲಿ. ನಮ್ದು ಇಲ್ಲಿ ನಾರ್ಮಲ್ ಕರ್ಡ್ ಇದೆ, ಸೊ ಅದಕ್ಕೆ ಸ್ವಲ್ಪ ತಗೋತೀನಿ, ಜಾಸ್ತಿ ತಗೊಳ್ಳಲ್ಲ. 2 ಸ್ಪೂನ್ ತಗೋತೀನಿ ಅಷ್ಟೇನೆ. ಇದಕ್ಕೆ ಎಲ್ಲ ಮಸಾಲೆ ಆಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಸಾಲ್ಟ್, ಚೂರು, ಮತ್ತೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅದನ್ನು ಸ್ವಲ್ಪ ಅಷ್ಟೇನೆ, 1/2 ಸ್ಪೂನ್ ಖಾರದ ಪುಡಿ ಬೇಕು. ಸ್ವಲ್ಪ ಚಿಲ್ಲಿ ಪೌಡರ್, ಮತ್ತೆ ಸ್ವಲ್ಪ ಪೆಪ್ಪರ್ ಪೌಡರ್. ಇದೆಲ್ಲ ನಿಮ್ಮ ಟೇಸ್ಟಿಗೆ. ಇದಕ್ಕೆ ಲೆಮನ್ ಕೂಡ ಹಾಕೋಬಹುದು, ಬಟ್ ನಾವು ಹಾಕ್ತಾ ಇಲ್ಲ, ಮೊಸರು ಹಾಕ್ತಾ ಇರೋದ್ರಿಂದ ಮೊಸರು ಕಮ್ಮಿ ಆಗುತ್ತೆ. ಹಲ್ದಿ ಸ್ವಲ್ಪ ಅಷ್ಟೇನೆ, ಚೂರು ಮಾಡೋಣ ಹಾಕೋಣ. ಇವಾಗ ಈ ತರ ಜಸ್ಟ್ ಕೋಟಿಂಗ್ ಇದೆ ಅಷ್ಟೇ, ಸೊ ಅದಕ್ಕೆ ತುಂಬಾ ಕಮ್ಮಿ ಮಾಡ್ಕೊಂಡಿದ್ದೀವಿ. ಈಗ ಅಷ್ಟೇನೆ. ಇದು ಗ್ರಿಲ್ ಆದಾಗ ಅಂದ್ರೆ ತಂದೂರಿ ಟೇಸ್ಟ್ ಕೊಡುತ್ತೆ. ನಾನು ಕೈಯಲ್ಲೇ ಮಾಡ್ತೀನಿ ಅಷ್ಟೇ. ಇಷ್ಟು ಮಾಡ್ಬಿಟ್ಟು ಸೊ ನಾವು ಇದನ್ನ ಏರ್ ಫ್ರೈಯರ್ ಅಲ್ಲಿ ಮಾಡೋದ್ರಿಂದ ಈ ತರ ರೆಡಿ ಮಾಡ್ಕೊಂಡಿದೀವಿ, ಸಿಲ್ವರ್ ಫಾಯಿಲ್ ಹಾಕ್ಬಿಟ್ಟು. ಸೊ ಇದ್ರೊಳಗಡೆ ಇಟ್ಕೊಂಡು ಹೋಗೋಣ. ಇದೆಲ್ಲ ಆಕ್ಚುಲಿ ಇದನ್ನೆಲ್ಲ ಚಿಕನ್ ಅದು ಇದು ಟ್ರೈ ಮಾಡಬೇಕಾಗಿತ್ತು. ನಾನು ಏರ್ ಫ್ರೈಯರ್ ಅಲ್ಲಿ ನಾನು ವೆಜ್ಜೇ ಮಾಡ್ತಾ ಇದ್ದೀನಿ. ಇದನ್ನ ಅವಳೇ ಹೇಳಿದ್ದು ಮಾಡೋಣ ಅಂತ. ಅವಳಿಗೆ ಪನ್ನೀರ್ ಟಿಕ್ಕಾ ಮಾಡ್ಕೊಡ್ಬೇಕಿತ್ತಲ್ಲ, ಸೊ ಅದಕ್ಕೆ ನಾನು ಡಬಲ್ ಬೊನಾನ್ಸಾ ಆಫರ್, ಮಶ್ರೂಮ್ ವಿತ್ ಪನ್ನೀರ್. ಸೊ ಆಯ್ತು, ಹಾಕಿಟ್ಕೊಂಡಿದ್ದೀವಿ, ಕಾಣಿಸ್ತಾ ಇದೆ ಅಲ್ವಾ? ಎಸ್. ಇವಾಗ ಕ್ಯಾಪ್ಸಿಕಮ್ ಮತ್ತೆ ಮಶ್ರೂಮ್ಸ್ ಎರಡನ್ನು ಚೂರು ಮೊಸರಿಂದ ಏನು ನಾವು ಕರ್ಡ್ ಕೋಟಿಂಗ್ ಮಾಡ್ಕೊಂಡಿದ್ದೀವಲ್ಲ, ಸೊ ಅದನ್ನ ಕೋಟ್ ಮಾಡಿ ಇಟ್ಕೊಂಡಿದ್ದೀವಿ. ಆ್ಯಂಡ್ ಇದಕ್ಕೆ ಇವಾಗ ಆಯಿಲ್ನ ಜಸ್ಟ್ ಚೂರು 1-2 ಸ್ಪೂನ್ ಆಯಿಲ್ನ ಇದ್ರ ಮೇಲ್ಗಡೆ ಹಾಕ್ತೀನಿ ಅಷ್ಟೇ. ಸಿನ್ಸ್ ಇಟ್ಸ್ ಏರ್ ಫ್ರೈಯರ್, 1 ಸ್ಪೂನ್ ಆಯಿಲ್. ಸೊ ಇದು ಇವಾಗ ಪ್ರೀ ಹೀಟ್ ಆಗಿದೆ ಗೈಸ್. ಇವಾಗ ಇದ್ರೊಳಗಡೆ ಇದನ್ನ ಇಟ್ಕೋಬೇಕು. ಬಿಸಿ ಇದೆ ಸಖತ್ತು. 1 ನಿಮಿಷ ಇಟ್ಕೊ. ಓಕೆ ಗೈಸ್, ಈ ತರ ಇದೆ, ಈ ತರ ಕಾಣಿಸ್ತಾ ಇದೆ, ಗೊತ್ತಾಗಲ್ಲ ಅನ್ಸುತ್ತೆ. ಓಕೆ, ಗೊತ್ತಾಗ್ತದೆ. ಇವಾಗ ಇದನ್ನ ಹಾಕ್ಬಿಟ್ಟು ಮತ್ತೆ ಟೆಂಪರೇಚರ್ನ ನಾವು 200 ಡಿಗ್ರೀಸ್ಗೆ ಫಾರ್ 15 ಮಿನಿಟ್ಸ್. ಓಕೆ, ಸೊ 15 ಮಿನಿಟ್ಸ್ ಆದ್ಮೇಲೆ ನೋಡೋಣ ನಾವು. ಓಕೆ ಗೈಸ್, ಇವಾಗ ಇದು ಆಗಿದೆ. ಲುಕ್ ಅಟ್ ದಿಸ್. ಗೈಸ್, ಇದೆಲ್ಲ ಮಶ್ರೂಮ್ದು ಏನು ವಾಟರ್ ಎಲ್ಲ ರಿಲೀಸ್ ಆಗಿರುತ್ತೆ ಅದ್ರದ್ದು. ಬಟ್ ಸ್ಮೆಲ್ ಮಾತ್ರ ಸಖತ್ತಾಗಿ ಬರ್ತಾ ಇತ್ತು ಗೈಸ್. ಇದನ್ನ ಇವಾಗ ಪ್ಲೇಟಿಗೆ ಹಾಕ್ಬಿಟ್ಟು ಹೇಗಾಗಿದೆ ಅಂತ ನೋಡ್ತೀವಿ, ನಾವು ಟೇಸ್ಟ್ ಮಾಡಿ ಹೇಳ್ತೀವಿ, ರಿವ್ಯೂ ಮಾಡೋಣ. ಮಶ್ರೂಮ್, ಸ್ಟಫ್ಡ್ ಮಶ್ರೂಮ್ ರೆಡಿ ಇದೆ. ಇವಾಗ ಟೇಸ್ಟ್ ಮಾಡಿ ನೋಡೋಣ. ಸ್ಮೆಲ್ ಸಖತ್ತಾಗಿ ಬರ್ತಾ ಇತ್ತು ಆ್ಯಂಡ್ ಕ್ಲೀನಾಗಿ ಕೂಡ ಬೆಂದಿದೆ. ಇದೆಯಲ್ಲ, ಇದೇ ನಾವು ಸ್ಟಫ್ ಮಾಡಿದ್ದು ಫಿಲ್ಲಿಂಗ್ಸ್. ಸೊ ಅದೆಲ್ಲ ಗ್ರಿಲ್ ಆಗಿದೆ. ಆ್ಯಂಡ್ ಇದು ಫಸ್ಟ್ ಟ್ರೈ ಮಾಡಿಬಿಟ್ಟು. ಬಿಸಿ ಇದೆಯಾ? ಬೆಸ್ಟ್ ಸ್ನ್ಯಾಕ್. ಮತ್ತೆ ಏನಿದೆ ಇದ್ರೊಳಗೆ, ಚೀಸ್ ಒಂದೇ ಅನ್ಸತ್ತಲ್ವಾ ಅನ್ಹೆಲ್ದಿ ಅಂದ್ರೆ. ಇನ್ನೆಲ್ಲ ಪನ್ನೀರ್, ಮಶ್ರೂಮ್ ಮತ್ತೆ ಇನ್ನೆಲ್ಲ. ಬಟ್ ನಾವು ಚೀಸ್ ಕ್ವಾಂಟಿಟಿ ತುಂಬಾ ಕಮ್ಮಿ ಹಾಕಿದ್ದೀವಿ. ತುಂಬಾ ಕಮ್ಮಿ ಹಾಕಿರೋದು, ಪನ್ನೀರ್ ಜಾಸ್ತಿ ಹಾಕಿದ್ವಿ. ಸೊ ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಸೊ ನೀವು ಟ್ರೈ ಮಾಡಿ ಇದನ್ನ ಮನೆಯಲ್ಲಿ, ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ.
ಅಂಡ್ ಇದೇ ತರನೇ ಡಿಫ್ರೆಂಟ್ ಆಗಿರೋದು ಏನಾದರೂ ರೆಸಿಪೀಸ್ ತೋರ್ಸೋಕೆ ಟ್ರೈ ಮಾಡ್ತೀವಿ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀವಿ. ಅಂಡ್ ಇದೇ ತರ ಡಿಫ್ರೆಂಟ್ ಆಗಿರೋ ವಿಡಿಯೋಸ್ ತಗೊಂಬರಕ್ಕೆ ನಾವು ತುಂಬಾ ಟ್ರೈ ಮಾಡ್ತೀವಿ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಸಿ ಯು ನೆಕ್ಸ್ಟ್ ವ್ಲಾಗ್. ಬೈ, ಟೇಕ್ ಕೇರ್.